ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಶಿವ ಸ್ಟೋರೀಸ್. ಎಸ್ ಗುರು, ವಿ ಆರ್ ಚಾಂಪಿಯನ್ಸ್. ಎಸ್, ನಿನ್ನೆ ನೈಟ್ ನಮ್ಮ ವುಮೆನ್ಸ್ ವರ್ಲ್ಡ್ ಕಪ್ ಗೆದ್ದಾಯ್ತು ಅಗೇನೆಸ್ಟ್ ಮೈಟಿ ಸೌತ್ ಆಫ್ರಿಕಾ. ಅಂದ್ರೆ ನಮ್ಮ ಇಂಡಿಯಾ ಟೀಮ್ ಲೀಸ್ಟ್ ವೈಸ್ ನಾ ನೋಡ್ರಿ ನೀವು, ನಾನ ಒಂದ್ ಟೈಮ್ ಅನ್ಕೊಂಡಿದ್ದೆ ಈ ಟೀಮ್ ವರ್ಲ್ಡ್ ಕಪ್ ಹೆಂಗ್ ಗೆಲ್ಲಕ್ ಆಕೈತೆ ಅನ್ಕೊಂಡ್ ಟೀಮ್ ಹೆಂಗ್ ಗೆದ್ರು ನಂಗ ಟೀಮ್ ಗೆಲ್ತು. ನಮ್ಮ ಇಂಡಿಯಾ ಟೀಮ್ ಸಖತ್ತಾಗಿ ಆಡಿದ್ನಿ. ಇಂಡಿಯಾ ಟೀಮ್ 5 ಓವರ್ ಸ್ಲಾಟ್ 5 ಓವರ್ ಉಳ್ಸೊಂದ ಮೊದ್ಲ ಗೆದ್ದಾರು ನಮ್ ಇಂಡಿಯಾ ಟೀಮ್. ಅದು ಹೆಮ್ಮೆ ಪಡೋ ವಿಷಯ. ಅಂದ್ರೆ ಈಗ ವುಮೆನ್ಸ್ ಕ್ರಿಕೆಟ್ ಚಾಲೋ ಬಾಳ ವರ್ಷ ಆಯ್ತು, ಒಂದ್ 30-40 ಇಯರ್ಸ್ ಬ್ಯಾಕ್ ಚಾಲೋ ಐತ್ ಕರೆ ಒಂದು ಕಪ್ ಗೆದ್ದಿಲ್ಲ. ಕಪ್ ಇನ್ ಡ್ರಾಟ್ ಬಾಯ್ ನಮ್ ಇಂಡಿಯಾ ಟೀಮ್ಗೆ. ದೇ ಡಿಡ್ ಇಟ್ ಎಸ್ಟರ್ಡೇ. ಆದ್ರೆ ಮಾಡೋದು ಲೇಟ್ ಆಯ್ತು ವಿಡಿಯೋ, ಸ್ವಲ್ಪ ಕಾರಣದಿಂದ ವಿಡಿಯೋ ಮಾಡೋದು ಲೇಟ್ ಆಯ್ತು. ಅಂದ್ರು ಲೇಟ್ ಆಗಿ ಬಂದು ಲೇಟೆಸ್ಟ್ ಆಗಿ ಬಂದಿವಿ ನಾವು. ಓಕೆ, ನಿನ್ನೆ ಮ್ಯಾಚಿನ ಬಗ್ಗೆ ಹೇಳ್ಕೊತ ಹೋಗೋಣ ಅನ್ನೋದಾಗೆ. ನಿನ್ನೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಈ ಕಡೆ ಆಸ್ಟ್ರೇಲಿಯಾದು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ, ಇಂಡಿಯಾ ಸೌತ್ ಆಫ್ರಿಕಾ. ಈ ಕಡೆ ಸೌತ್ ಆಫ್ರಿಕಾದವರು ಒಂದು ಕಪ್ ಗೆದ್ದಿರಲಿಲ್ಲ, ಇಂಡಿಯಾದವರು ಒಂದು ಕಪ್ ಗೆದ್ದಿರಲಿಲ್ಲ. ವುಮೆನ್ಸ್ ಒಳಗ ಇಬ್ರು ಒಂದು ಕಪ್ ಗೆಲ್ಲಾರ್ದವ್ರು ಅಂದ್ರೆ ಸೇಮ್ ಫೈನಲ್ ಬಂದು ಹಾರ್ಟ್ ಬ್ರೇಕ್ ಆಗಿದ್ದು ಎರಡು ಟೀಮ್ಗಳು ಫಸ್ಟ್ ಟೈಮ್ ವಿನ್ ಹಾಕಿದ್ದು. ಅದ್ರೊಳಗ ನಿನ್ನೆ ಟಾಸ್ ಗೆದ್ರು. ಟಾಸ್ ಗೆದ್ದ ನಮ್ ಇಂಡಿಯಾದವ್ರು ಟಾಸ್ ಗೆದ್ರು. ಟಾಸ್ ಗೆದ್ದೇನೈತಿ, ಇಂಡಿಯಾ ಸೌತ್ ಆಫ್ರಿಕಾದವ್ರು ಟಾಸ್ ಗೆದ್ರ ಅನ್ಸುತ್ತೆ. ಸೌತ್ ಆಫ್ರಿಕಾದವ್ರು ಟಾಸ್ ಗೆದ್ದೇನೈತಿ, ಓಲಿ ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗ್ ಆಡ್ಲಿ ಅಂತ ಹೇರು. ಅವಾಗ ನಮ್ ಇಂಡಿಯಾದವ್ರು ಓಕೆ ನಾವ್ ಬರ್ತೇವೆ. ಅದ್ರೊಳಗ ನಾವ್ ಹೇಳ್ಬೇಕಾಗಿದ್ದು ಮೇನ್ ಶಫಾಲಿ ವರ್ಮಾ ಅವ್ರ ಬಗ್ಗೆ. ಶಫಾಲಿ ವರ್ಮಾ ಅವ್ರ ಈ ವರ್ಲ್ಡ್ ಕಪ್ ಟೀಮ್ ನಾಗ ಇರ್ಲಿಲ್ಲ ಮೊದ್ನಾರ. ಪ್ರತಿಕಾರ ಅವಲ್ ಅವ್ರಿಗೆ ಯಾವಾಗ ಇಂಜುರಿ ಆಯ್ತು, ಅಗೇನೆಸ್ಟ್ ಬಾಂಗ್ಲಾದೇಶ್ ಅವ್ರ ಮೇಲೆ ಯಾವಾಗ ಇಂಜುರಿ ಆಯ್ತು ಅವಾಗ ಬಂದ್ರು ನೋಡ್ರಿ ಶಫಾಲಿ ವರ್ಮಾ. ಹೇಳ್ತೀನಿ, ಸೆಮಿಫೈನಲ್ ಒಂದ್ ಸ್ವಲ್ಪ ಆಡ್ಬೇಕನ್ನೋಟಿಗೆ ಸ್ವಲ್ಪ ಔಟ್ ಆದ್ರು. ಇಲ್ಲಿ ಬಂದ್ ಫೈನಲ್ ನಾಗ ಬಂದ್ ಇಂಡಿಯಾಗೆ ಮೋಸ್ಟ್ ಬೇಕಾಗಿದ್ ಮ್ಯಾಚ್ ನಾಗ ಪರ್ಫಾರ್ಮೆನ್ಸ್ ಕೊಟ್ರು. 86 ರನ್ ಹೊಡೆದ್ರು ಶಫಾಲಿ ವರ್ಮಾ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಅಗೇನೆಸ್ಟ್ ಸೌತ್ ಆಫ್ರಿಕಾ ಬಾಲಿಂಗ್ ಹೆವಿ ಡೇಂಜರ್ಸ್. ಅದಕ್ಕೆ ಈಗ ಲೀಗ್ ಸ್ಟೇಜ್ ನ ನೋಡ್ರಿ ನೀವು, ಮರಿಜನ್ ಕಾಪ್ ಮತ್ ಎಂತೆಂತ ಬೌಲರ್ ಹೋದಾರ ಅಂತ ಟೀಮ್ ನೋಡು ಬ್ಯಾಟಿಂಗ್ ಆಡಿ ಹೆಂಗ್ ಬಂದ್ರಂದ್ರಿ ನೀವು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡಿದ್ರು. ನೀನು ಸ್ಮೃತಿ ಮಂದಾನ ಅವ್ರು ಸ್ವಲ್ಪ ಆಡಿದ್ರು. ಅವರು 20-30 ಆಡ, ಅವರು 30+ ಸ್ಕೋರ್ ಹೊಡೆದವ್ರು. ಅವ್ರು ಬ್ಯಾಟ್ ಆಡಿದ್ರು. ನೆಕ್ಸ್ಟ್ ಅವ್ರಕಿಂತ ಐತಿ ನಮ್ ದೀಪ್ತಿ ಶರ್ಮಾ ಅವ್ರ ಬಗ್ಗೆ ಹೇಳ್ಬೇಕು. ಇವರು ಅದು 4-5 ವಿಕೆಟ್ ತಗೊಂಡರು. ಇವ್ರು ನೆಕ್ಸ್ಟ್ ಲೆವೆಲ್ ಬಾಲಿಂಗ್. ಟೋಟಲ್ ಟೀಮ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಹಂಗ ಬಾಲಿಂಗ್ ಒಳಗ್ ಬಂದ್ ಇವ್ರ ಸೌತ್ ಆಫ್ರಿಕಾದವ್ರ ಬಗ್ಗೆ ಹೇಳ್ಬೇಕು. ಎದಕ್ಕಾರ ಇವ್ರಂತ್ರ ಕಮ್ಮಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಇಡೀ ಸೀಸನ್ ದಾಗ. ಒನ್ ಆಫ್ ದಿ ಹೈಯೆಸ್ಟ್ ರನ್ ಸ್ಕೋರರ್ ಈ ಸೌತ್ ಆಫ್ರಿಕಾ ಟೀಮ್ ಇದ್ರೆ ಯಾರಾದ್ರು ಲಾರಾ ಉಲ್ವರ್ಟ್. 500+ ರನ್ ಹೊಡೆದಾರ. ಇದು ಯಾವಾಗ ICC ವುಮೆನ್ಸ್ ವರ್ಲ್ಡ್ ಕಪ್, ICC ವುಮೆನ್ಸ್ ವರ್ಲ್ಡ್ ಕಪ್ ಹಿಸ್ಟ್ರಿ ಒಳಗೆ ಹೈಯೆಸ್ಟ್ ರನ್ಸ್ ಇದು. ಲಾರಾ ಉಲ್ವರ್ಟ್ ಅವ್ರು ಹೊಡೆದಿದ್ದು 516, 500 ಎಷ್ಟು ಚಿಲ್ಡ್ರ ರನ್ ಹೊಡೆದಾರು ಇಡೀ ಸೀರೀಸ್ ಪೂರ, ವರ್ಲ್ಡ್ ಕಪ್ ಸೀರೀಸ್ ಪೂರ ಎಂದೂ ಹೊಡೆದಿರ್ಲಿಲ್ಲ. ಆ ರೆಕಾರ್ಡ್ ನ ಬ್ರೇಕ್ ಮಾಡಿದ್ರು. ಹಂಗತ್ತಲ್ಲ, ಒನ್ ಕಾಯಿನ್ ಹ್ಯಾಸ್ ಟೂ ಫೇಸಸ್ ಅನ್ನೋ ಇರುತ್ತೆ. ಒಂದ್ ಕಡೆ ಹ್ಯಾಪಿನೆಸ್ ಇದೆ, ಒಂದ್ ಕಡೆ ಸ್ಯಾಡ್. ನಮ್ ಇಂಡಿಯಾದವ್ರು ವರ್ಲ್ಡ್ ಕಪ್ ಗೆದ್ದೆ ಫುಲ್ ಖುಷಿ ಪಟ್ರ, ಆಚೆ ಕಡೆ ಐತಿ ದುಃಖ ಪಡ್ಲತ್ತಾರು. ಓಕೆ, ನಮ್ ಇಂಡಿಯಾ ಟೀಮ್ ಎಲ್ಲ ಸೇರ್ಸಿ ಶಫಾಲಿ ವರ್ಮಾ ಬ್ಯಾಟಿಂಗ್ ಅಟ್ಟ ಅಲ್ಲ, ಅದ್ರ ಬಾಲಿಂಗ್ ಒಳಗೂ ಕಾಂಟ್ರಿಬ್ಯೂಷನ್ ಮಾಡಿದ್ರು. ನಿನ್ನೆ ಮೇನ್ 2 ವಿಕೆಟ್ ತಗೊಂಡ್ರು ಶಫಾಲಿ ವರ್ಮಾ ಅವ್ರೆ. ಅಂಡ್ ಲಾರಾ ಉಲ್ವರ್ಟ್ ಅವ್ರ ಏನೈತಿ ಇಲ್ಲಿ ರನ್ಔಟ್ ಆದ್ರೆ ಅಲ್ಲಿಗೆ ಆಟ ಮುಗಿದ ಸೌತ್ ಆಫ್ರಿಕಾದವ್ರದ್ದು. ಅಂದ್ರು ನಮ್ ಇಂಡಿಯಾದವ್ರಿಗೆ ಅದು ಬಹಳ ಖುಷಿ. ಅದಕ್ಕೆ ಬಾಳ್ ಸತ್ತು ಅದ್ರ ನಮ್ ರೋಹಿತ್ ಶರ್ಮಾ ಅವ್ರ ಸ್ಟ್ಯಾಂಡ್ಸ್ ನ ಕುತ್ ನೋಡತ್ರ. ಅಂದ್ರೆ T20 ವರ್ಲ್ಡ್ ಕಪ್ ಗೆಲ್ಲೋ ಖುಷಿನೇ ಬೇರೆ, ಅದು ODI ವರ್ಲ್ಡ್ ಕಪ್ ಗೆಲ್ಲೋ ಖುಷಿನೇ ನೆಕ್ಸ್ಟ್ ಲೆವೆಲ್. ಯಾಕಂದ್ರ T20 ಒಳಗ್ 20 ಓವರ್ ಇರ್ತಾವ, ಅಟ್ ಕಂಟಿನ್ಯೂಟಿ ಹಂಗ ಹೋಗತಿ. ಆದ್ರೆ ODI ಒಳಗ್ ಹಂಗಲ್ಲ, 50 ಓವರ್. ತಾಳ್ಮೆ, ಪೇಶನ್ಸ್ ಮತ್ತ ಅವ್ರ ಐಡಿಯಾ, ಸ್ಟ್ರೆಂತ್, ಕ್ಯಾಪಬಿಲಿಟಿ, ಈ 5 ಟೆಸ್ಟ್ ಹಾಕವು ODI ಫಾರ್ಮೆಟ್ ಒಳಗ. ಅದಕ್ಕ ODI ಫಾರ್ಮೆಟ್ ಕಪ್ ಗೆಲ್ಲೋದು ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. ಅದ್ರೊಳಗ ಹರ್ಮನ್ ಪ್ರೀತ್ ಕೌರ್ ಅಂತೂ ಹೆವಿ ಅಂದ್ರೆ ಹೆವಿ ಇಂಪಾರ್ಟೆಂಟ್ ಇತ್ತು ಈ ವರ್ಲ್ಡ್ ಕಪ್. ಎದಕ್ಕಾರ ಕ್ಯಾಪ್ಟನ್ ಆಗಿ ಒಂದು ವರ್ಲ್ಡ್ ಕಪ್ ಗೆದ್ದಿರ್ಲಿಲ್ಲ. ಅಂದ್ರೆ ಫಸ್ಟ್ ಟೈಮ್ ಅವ್ರು ಕ್ಯಾಪ್ಟನ್ ಆಗಿದ್ದು ಈ ವರ್ಲ್ಡ್ ಕಪ್ ಗೆ. ಅದ್ ಬೇರೆ. ಮತ್ತ ಫಸ್ಟ್ ಟೈಮ್ ಆಸ್ ಗೆಲ್ಲು ಅಂದ್ರೆ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ಲ, ಅದೇ ತರ ಅವ್ರ ಫಸ್ಟ್ ವರ್ಲ್ಡ್ ಕಪ್ ಕ್ಯಾಪ್ಟನ್ ಆಗಿ ಫಸ್ಟ್ನೇ ಸಲ ಕಪ್ ಗೆಲ್ಬೇಕಾಯ್ತು. ಆ ಹೊರ ಇವ್ರಂತ ಕಿತ್ತು ದೇ ಡಿಡ್ ಇಟ್ ಅಂದ್ರೆ ಮಾಡಿ ತೋರಿಸಿರೋ ಅವರು. ನಿನ್ನೆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್. ಇಂಡಿಯಾ ಪ್ರೌಡ್ ಆಫ್ ಇಂಡಿಯಾ ಟೀಮ್ ಅಂತ ಹೇಳ್ಬೇಕು. ಇಂಡಿಯಾ ವುಮೆನ್ಸ್ ಟೀಮ್ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ನಿನ್ನೆ ಇವ್ರಿಂತ. ಓಕೆ, ಒಂದ್ ಕಪ್ ಇವು ವುಮೆನ್ಸ್ ಒಂದ್ ಕಪ್ ಗೆದ್ದಾಯ್ತು. ಏನ್ ನಿಮ್ಗೆ ಹೆಂಗ ಅನ್ಸಲತ್ತಿ ಇಂಡಿಯಾ ವುಮೆನ್ಸ್ ವರ್ಲ್ಡ್ ಕಪ್ ಗೆದ್ದೈತಿ? ವಿಡಿಯೋ ಕಾಮೆಂಟ್ ಮಾಡಿ. ಸೊ ಇಂಥ ಕಪ್ ಇನ್ನ ಬರ್ತಾ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಸೋಣ. ಈ ವಿಡಿಯೋ ನಿಮಿಷ ಐತೆ, ವಿಡಿಯೋ ಲೈಕ್ ಮಾಡ್ರಂಗ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.